ಅವ ನಾನು ಮುಟ್ಟಿದ ತಕ್ಷಣ ಬೆರಳೆಲ್ಲ ಆಡಿಸ್ತಾವ್ರೆ, ಹೊಸಿ ನೋಡವ. ದಣೆ ಕೊಳ್ಬಳ್ಳಿ ಮಾತ್ರ ಅಲ್ಲ, ಮಾಂಗಲ್ಯಕ್ಕೂ ಶಕ್ತಿ ಐತೆ ಅನಿಸ್ತೈತೆ. ಏನೇ ಆದರೂ ಕೈಯಲ್ಲಿ ಬ್ಯಾಟ್ರಿ ಮನಸ್ಸಲ್ಲಿ ಲಾಟ್ರಿ, ಅಷ್ಟೇ ಇವ್ರ ಯೋಗ್ಯತೆ. ನಿಜವಾಗ್ಲೂ ಬಿದ್ದಿದ್ರಾ? ಹೌದು ಡಾಕ್ಟ್ರೆ, ಬಿದ್ದಿದ್ರು. ಇವ್ರು ಬಿದ್ದಿದ್ದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ತಲೆ ಪೆಟ್ಟಾಗಿ ಊದ್ಕೋಬೇಕಿತ್ತು. ಕೂತಿದ್ದಾಗಲೇ ಬಿದ್ದಿರ್ಬೋದು, ಅದಕ್ಕೆ ಏಟಾಗಿಲ್ಲ. ಅಪ್ಪ, ನೀವೇ ನೋಡ್ದವ್ರಂಗೆ ಹೇಳ್ತಿದ್ದೀರಾ, ನಂಬೋದಕ್ಕೆ ಕಷ್ಟ ಆಗ್ತಿದೆ. ಅಯ್ಯೋ ಅವ್ವ, ನೀನೇನ ಬಿಟ್ಟೊಟ್ಟರೆ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಕಣವ. ನೀನ್ ಬಿಟ್ಟೋರು ಶಕ್ತಿ ನಂಗಿಲ್ಲ ಕಣವ, ಇಲ್ಲ. ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಕಣವ. ನನ್ನ ಕೈ ಬಿಟ್ಟು ನೀನ್ ಇರಕ್ಕಾಗಲ್ಲ ಕಣವ. ಎದಳವ, ಎದಳು. ಅಯ್ಯೋ ಅಳ್ಬೇಡ ತಮ್ಮಯ್ಯ, ನಮ್ಮ ಪಾರು ಅವಳೆಲ್ಲ ಸರಿ ಮಾಡ್ತಾಳೆ. ತಾಯಿ ಇಲ್ದಿರೋ ಮನೆ ಹೆಂಗಿರ್ತದೆ ಅಂತ ನಂಗೆ ಗೊತ್ತು. ನಿನ್ ಸಮಾಧಾನ ತಕ. ಇಲ್ಲ, BP ಎಲ್ಲ ನಾರ್ಮಲ್ ಆಗೇ ಇದೆ, ಯಾವ ಡಿಫಿಷಿಯನ್ಸಿನೂ ಕಾಣ್ತಿಲ್ಲ. ಆದರೆ ಸುಮ್ಮನೆ ಯಾಕೆ ಬಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಿದ್ದೆ ಊಟ ಏನಾದರೂ ಬಿಟ್ಟಿದ್ರಾ? ಇಲ್ಲ ಡಾಕ್ಟ್ರೆ, ಡೈಲಿ ಊಟ ಬತ್ತಿತ್ತು. ಪ್ರತಿನಿತ್ಯ ಬರ್ತಾರೆ, ನನ್ನ ಕೈಯಲ್ಲಿ ಅಡುಗೆ ಮಾಡಿಸ್ಕೊಳ್ತಾರೆ, ಕೆಲಸದವನ ಕೈಲಿ ಕೊಟ್ಟು ಕಳಿಸ್ತಾರೆ. ಯಾರಿಗೆ ಅಂತ ಗೊತ್ತಿಲ್ಲ ಕಣವ. ನಾನು ತೋಟಕ್ಕೆ ತಗೊಂಡು ಹೋಗ್ತೀನ, ಅಲ್ಲಿ ಯಾರೋ ಕಾರಲ್ಲಿ ಬರ್ತಾರೆ, ಇಸ್ಕೊಂಡು ಹೋಗ್ತಾರೆ. ಊಟ ಬರೋದಾ? ಊಟ ಬರೋದು ಅಂದ್ರೆ ಏನ್ ತಮ್ಮಯ್ಯ ಅರ್ಥ? ಗಣಿ ಇಟ್ನಲ್ಲ ಬತ್ತಿಯ, ಏನ್ ಮಾಡವ ಈಗ?